ನಡೀತಾ ಇದೆ. ಈ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮವಲ್ಲ, ಇದು ಇಡೀ ದೇಶದಲ್ಲಿ ಎಲ್ಲ ಜನಾಂಗವೂ ಸೇರಿ ಆಚರಿಸುವಂತಹ ಒಂದು ಹಬ್ಬವಾಗಿದೆ. ಇದರ ಯಶಸ್ಸಿಗೆ ನೀವೆಲ್ಲರೂ ಕಾರಣರಾಗಬೇಕು. ಅದರ ಒಂದು ಐತಿಹಾಸಿಕ ಕ್ಷಣದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಹನುಮದ್ ವಾಹನ ಸಮೇತ ರಾಮದೇವರ ಉತ್ಸವ ಅನ್ನುವಂಥದ್ದು ಈಗ ನಡೀತಾ ಇದೆ. ಈ ಉತ್ಸವದಲ್ಲಿ ನಮ್ಮ ಜನಗಳಲ್ಲಿ ನಮ್ಮಲ್ಲೆಲ್ಲ ಅದು ಮೂಡಬೇಕು, ರಾಮನ ಅನುಗ್ರಹವಾಗಬೇಕು, ನಮ್ಮ ದೇಶ ಶಾಂತಿ ಪ್ರಿಯವಾದಂತಹ ಮತ್ತು ಸಸ್ಯಶ್ಯಾಮಲವಾದಂತಹ ದೇಶವಾಗಬೇಕು ಎಂಬುದಾಗಿ ಹೇಳ್ತಾ ಈ ಉತ್ಸವ, ಈ ಮಂತ್ರಾಲಯ ಕ್ಷೇತ್ರ ಅಯೋಧ್ಯಾಧಿಪತಿ ರಾಮನಿಂದ ಪೂಜೆಗೊಂಡಂತಹ ರಾಮ, ಮೂಲರಾಮ ಇಲ್ಲಿ ವಿರಾಜಮಾನನಾಗಿದ್ದಾನೆ. ಇದು ರಾಘವೇಂದ್ರ ಸ್ವಾಮಿಗಳವರ ಆರಾಧ್ಯ ದೈವ. ಆದ್ದರಿಂದ ನಾವಿಲ್ಲಿ ರಾಯರನ್ನ, ಆಂಜನೇಯನನ್ನ, ರಾಮನನ್ನ ಇಲ್ಲಿ ಆರಾಧಿಸ್ತಾ ಇದ್ದೇವೆ. ಒಂದರ್ಥದಲ್ಲಿ ಅಯೋಧ್ಯೆಗೂ ಮಿಗಿಲಾದಂತಹ ಕ್ಷೇತ್ರ ಇದಾಗಿದೆ. ಆದ್ದರಿಂದ ಇಂತಹ ಕ್ಷೇತ್ರದಲ್ಲಿ ನಡೆಯುವ ಈ ಉತ್ಸವ, ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡು ಎಲ್ಲರೂ ಉತ್ಸವವನ್ನು ಹೊರಬಹುದು. ಯಾರಿಗೂ ಯಾವ ನಿಯಮ ಇಲ್ಲ. ಆದರೆ ಒಂದೇ ನಿಯಮ, ರಾಮನಾಮ ಸ್ಮರಣೆ ಮಾಡಬೇಕು, ರಾಮನಲ್ಲಿ ಭಕ್ತಿ ಮಾಡಬೇಕು, ರಾಯರನ್ನ ಸ್ಮರಿಸಬೇಕು. ಇಷ್ಟೇ ಇಲ್ಲಿ ಹೊರತು ಯಾವ ಜಾತಿಯವರಿಗೂ ಯಾವ ಮತದವರಿಗೂ ಕೂಡ ನಿರ್ಬಂಧಗಳಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರ ಸೇವಾ ಮತ್ತು ಎಲ್ಲರ ಸಹಕಾರದಿಂದ ಈ ಉತ್ಸವ ನೆರವೇರ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ, ದೇಶಕ್ಕೆ ಕ್ಷೇಮವಾಗಲಿ ಎಂಬುದಾಗಿ ಹೇಳ್ತಾ, ಅಯೋಧ್ಯೆಯಲ್ಲಿ ನಡೀತಾ ಇರುವಂತಹ ರಾಮ ಮಂದಿರ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಪರಿಪೂರ್ಣವಾಗಲಿ, ಅಲ್ಲಿ ರಾಮ ನೆಲೆಗೊಂಡು ನಮ್ಮ ದೇಶವನ್ನೆಲ್ಲ ರಕ್ಷಣೆ ಮಾಡಲಿ ಅಂತ ಹೇಳ್ತಾ, ಇದೇ ಐತಿಹಾಸಿಕ ಸಂದರ್ಭದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ 56 ಅಡಿಯ ಪೀಠದ ಸಮೇತವಾದ ರಾಮನ ಭವ್ಯವಾದ ವಿಗ್ರಹವನ್ನ ಈಗಾಗಲೇ ಆಂಜನೇಯನ ವಿಗ್ರಹದ ಎದುರಿಗೆ ನಿಲ್ಲಿಸಿದೆ. ಅದನ್ನ ಇವತ್ತು ಪ್ರತಿಷ್ಠಾಪನೆ ಅಲ್ಲ, ಮುಂದೆ ಪ್ರತಿಷ್ಠಾಪನೆ ಆಗುತ್ತೆ. ಸಾಂಕೇತಿಕವಾದ ಪೂಜೆ ವಿದ್ಯಾಪೀಠದ ವಿದ್ಯಾರ್ಥಿಗಳು, ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು, ಮಾಧ್ಯಮದ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮದ ಮಿತ್ರರು, ಎಲ್ಲರೂ ಕೂಡ ಭಕ್ತರು, ಅದೇ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿಗಳು, ಎಲ್ಲರ ಸಹಕಾರ, ಗ್ರಾಮ ಪಂಚಾಯಿತಿ ಆಗ್ಬೋದು ಮತ್ತು ಈ ಕಾರ್ಯಕ್ರಮದಲ್ಲಿ ಪಾರ್ಟಿಗಳಿಗೆ ಅತೀತವಾಗಿ ಎಲ್ಲ ಜನಾಂಗದ ಸಹಕಾರವೂ ಇದಕ್ಕಿದೆಯಾ. ಆದ್ದರಿಂದ ಎಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. आज बहुत बड़ा उत्सव चल रहा है पूरा देश में, जो अयोध्याधिपति मर्यादा पुरुषोत्तम राम जी का, राम लला का मूर्ति प्रतिष्ठापन हो रहा है. इसी शुभ संदर्भ में सब जगह में, सब गांव में, सबका घर में, सबका मन में राम जी का उत्सव चल रहा है. राम जी का अनुग्रह और आशीर्वाद पूरा देश के लिए होने के लिए उनका चरणों में सबका तरफ प्रार्थना करके ये उत्सव का चालन दे रहा है. जय श्री राम, जय श्री राम.
క్రమశిక్షణతో అక్కడికి వెళ్ళి అందరూ తీర్థ ప్రసాదం వచ్చి స్వీకరించి మేము ఇళ్ళకు వెళ్ళాల్సిందిగా కోరుతున్నాము. జై శ్రీరామ్. జై శ్రీరామ్. ಇವತ್ತಿನ ಎಲ್ಲ ಉತ್ಸವಕ್ಕೆ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿರ್ತಕ್ಕಂಥ ಅದಕ್ಕೆ ಮಂತ್ರಾಲಯ ಗ್ರಾಮಸ್ಥರು, ಭಕ್ತಾದಿಗಳು, ಮೀಡಿಯಾದವರು, ಮಠದ ಸಿಬ್ಬಂದಿ ಮತ್ತು ಜಾತ್ಯತೀತವಾದಂತಹ ಎಲ್ಲ ಗ್ರಾಮಸ್ಥರು, ಪೊಲೀಸ್ ಸಿಬ್ಬಂದಿ, ಇದೇ ರೀತಿಯಾಗಿ ರೆವಿನ್ಯೂ ಸಿಬ್ಬಂದಿ, ಪಾರ್ಟಿಗೆ ರಾಜಕೀಯ ಪಾರ್ಟಿಗಳಿಗೆ ಅತೀತವಾಗಿ ಪಾಲ್ಗೊಂಡಂತಹ ಎಲ್ಲ ಭಕ್ತಾದಿಗಳಿಗೆ, ಗ್ರಾಮಸ್ಥರಿಗೆ ಶುಭವನ್ನು ಕೋರ್ತಾ ಎಲ್ಲರಿಗೂ ಶುಭವಾಗಲಿ. ಇದೇ ರೀತಿಯಾಗಿ ಎಲ್ಲರೂ ಕಲಸಿ ಸೇರಿಕೊಂಡು ಮಂತ್ರಾಲಯದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು, ಉತ್ಸವಗಳು ಯಶಸ್ವಿಯಾಗಿ ನಿರ್ವಹಿಸುವಂತೆ ನಿಮ್ಗೆಲ್ಲರಿಗೂ ಸೂಚಿಸ್ತಾ ಎಲ್ಲರಿಗೂ ದೇವರ ಅನುಗ್ರಹವಾಗಲಿ. ನಿಮ್ಮ ಕುಟುಂಬಕ್ಕೆ, ಮಕ್ಕಳಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ, ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರೂ ನಾರಾಯಣ ಪ್ರಸಾದವನ್ನ HRB ಕಲ್ಯಾಣ ಮಂಟಪ, ಶ್ರೀರಮಣ ಕಲ್ಯಾಣ ಮಂಟಪದಲ್ಲಿ ಏರ್ಪಾಟು ಮಾಡಲಾಗಿದೆ. ಎಲ್ಲರೂ ಪ್ರಸಾದವನ್ನು ತಗೊಂಡೇ ಹೋಗಬೇಕು. ಎಲ್ಲರಿಗೂ ಶುಭವಾಗಲಿ. ప్రతి ఒక్కరు కూడా HRB కళ్యాణ మండపం వెళ్ళి తీర్థ ప్రసాదాన్ని తీసుకుని పోవాల్సిందిగా స్వామివారికి ఆజ్ఞైనది. ఇక్కడికి ఈ కార్యక్రమం సమాప్తమైనది.